ಬಿಗ್ ಫೈನ ಟಾಪ್ 4ನೇ ಸ್ಟೋರಿ ಕಡೆ ಗಮನ ಕೊಡ್ತಾ ಹೋಗೋಣ. ಅನುದಾನದ ವಿಚಾರದಲ್ಲಾಗಿರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ಪದೇ ಪದೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಾ ಇರುತ್ತೆ. ಈಗ ಮತ್ತೆ ಆ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಅದಕ್ಕೆ ಕಾರಣ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಹಾಗಾಗಿ ರಾಜ್ಯ ವರ್ಸಸ್ ಕೇಂದ್ರ ಸರ್ಕಾರದ ಕಿತ್ತಾಟ ಎಗೈನ್ ಮುಂದುವರಿತಾ ಇದೆ. ದೇಶದ 77ನೇ ಗಣರಾಜ್ಯೋತ್ಸವ ಸಂಭ್ರಮಕ್ಕೆ ಒಂದ್ ಕಡೆ ಕ್ಷಣಗಣನೆ ಆರಂಭ ಆಗಿದೆ. ಆದರೆ ಈ ಬಾರಿ ಡೆಲ್ಲಿಯಲ್ಲಿ ನಡೆಯುವಂತಹ ಪಥಸಂಚಲನದಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಅವಕಾಶ ಸಿಕ್ಕಿಲ್ಲ. ರಾಜ್ಯದ ಸ್ತಬ್ಧ ಚಿತ್ರಕ್ಕೆ ಕೇಂದ್ರದಿಂದ ಅವಕಾಶ ನಿರಾಕರಣೆ ಮಾಡಲಾಗಿದೆ. ಕರ್ನಾಟಕದ ಮಿಲೆಟ್ಸ್ ಟು ಮೈಕ್ರೋಚಿಪ್ ಟ್ಯಾಬ್ಲೋ ರಿಜೆಕ್ಟ್ ಆಗಿದೆ. ಮಿಲೆಟ್ಸ್ ಟು ಮೈಕ್ರೋಚಿಪ್ ವಿಷಯಾಧಾರಿತ ಸ್ತಬ್ಧ ಚಿತ್ರವನ್ನ ಸರ್ಕಾರ ರೆಡಿ ಮಾಡಿತ್ತು. ಕರ್ತವ್ಯ ಪಥದ ದಾರಿಯಲ್ಲಿ ಸಾಗೋದಕ್ಕೆ ಅವಕಾಶ ನಿರಾಕರಣೆ ಆಗಿದೆ. ಇನ್ನು ಈ ವಿಚಾರ ಏನಿದೆ ಈಗ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಕೇರಳ, ತಮಿಳುನಾಡು ಹಾಗೂ ಪುದುಚೇರಿ ರಾಜ್ಯಗಳಿಗೆ ಅವಕಾಶ ಸಿಕ್ಕಿದೆ. ಬಟ್ ಆದರೆ ಕರ್ನಾಟಕಕ್ಕೆ ಅವಕಾಶ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ. ಹೀಗಾಗಿ ಅನ್ಯಾಯ ಆಗಿದೆ ಅನ್ನುವಂಥ ವಿಚಾರ ಸಾಕಷ್ಟು ಚರ್ಚೆ ಕೂಡ ಗ್ರಾಸ ಆಗ್ತಾ ಇದೆ. ನೋಡಿ, ಒಟ್ಟು 30 ಟ್ಯಾಬ್ಲೋಗಳಲ್ಲಿ ಕೇವಲ 17 ಟ್ಯಾಬ್ಲೋಗಳಿಗೆ ಮಾತ್ರ ಅವಕಾಶ ಸಿಕ್ಕಿದೆ. ಇದು ಒಂದು ರೀತಿ ರಾಜಕೀಯ ನಾಯಕರ ಆರೋಪ ಪ್ರತ್ಯಾರೋಪಕ್ಕೂ ಕೂಡ ಕಾರಣ ಆಗ್ತಾ ಇದೆ. GST ವಿಚಾರದಲ್ಲಾಗಿರ್ಬೋದು, ಅನುದಾನದ ವಿಚಾರದಲ್ಲಾಗಿರ್ಬೋದು, ಪದೇ ಪದೇ ಕೇಂದ್ರ ಸರ್ಕಾರದ ಕಡೆಗೆ ರಾಜ್ಯ ಸರ್ಕಾರ ಬೊಟ್ಟು ಮಾಡಿ ತೋರಿಸ್ತಾ ಇತ್ತು. ಈಗ ಆ ಸಾಲಿಗೆ ಈ ವಿಚಾರ ಕೂಡ ಆಡ್ ಆನ್ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್. ದುರ್ಗೇಶ್ ನಾಯಕ್, ಈಗ 77ನೇ ಗಣರಾಜ್ಯೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಮತ್ತೊಂದು ಕಡೆ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಯಾಕೆ ಅವಕಾಶ ಸಿಗಲಿಲ್ಲ, ರಿಜೆಕ್ಟ್ ಆಗಿದ್ದು ಹೇಗೆ, ಡೀಟೇಲ್ಸ್ ಏನಿದೆ? ಖಂಡಿತ ಪ್ರಭು, ಏನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹಲವಾರು ಆರೋಪಗಳನ್ನು ಮಾಡ್ತಾ ಇದೆ. GST ಸೇರಿದಂತೆ ಸಾಕಷ್ಟು ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಅನ್ಯಾಯ ಆಗ್ತಿರುವಂಥ ವಾದವನ್ನು ಮಾಡ್ತಾನೆ ಇದೆ. ಇದರ ಜೊತೆಗೆ ಇದೀಗ ರಿಪಬ್ಲಿಕ್ ಡೇನಲ್ಲೂ ಕೂಡ ಈ ಒಂದು ಟ್ಯಾಬ್ಲೋಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಬಹಳಷ್ಟು ಮುಖ್ಯವಾಗಿರುವಂಥದ್ದು. ಇದು ಕಳೆದ 2-3 ವರ್ಷಗಳ ಹಿಂದೆ ಕೂಡ ಇದೇ ರೀತಿಯಂಥ ಸಮಸ್ಯೆಗಳು ಉಂಟಾಗಿತ್ತು. ಆದರೆ ರಾಜ್ಯದಲ್ಲಿ 31 ಟ್ಯಾಬ್ಲೋಗಳಿಗೆ ಅವಕಾಶ ಮಾಡಿಕೊಡುತ್ತೆ. ಅದರಲ್ಲೂ 17ಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಅದರಲ್ಲೂ ಕೂಡ ದಕ್ಷಿಣ ಭಾರತದಲ್ಲಿರುವಂಥ ಕೇರಳ ಮತ್ತು ತಮಿಳುನಾಡು, ಪುದುಚೇರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಕರ್ನಾಟಕದ ಮಿಲ್ಲೆಟ್ಸ್ ಮತ್ತು ಮೈಕ್ರೋಚಿಪ್ ಅನ್ನುವಂಥ ಒಂದು ಥೀಮ್ಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಇದು ರಾಜ್ಯ ಸರ್ಕಾರದ ಆಕ್ರೋಶಕ್ಕೆ ಕಾರಣವಾಗಿದೆ. ಕೇಂದ್ರ ಸರ್ಕಾರ ಬೇಕೆಂದೆಲ್ಲ ಅವಕಾಶವನ್ನು ತಪ್ಪಿಸಿದೆ. ಪದೇ ಪದೇ ಗುಜರಾತ್ಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅದರಲ್ಲೂ ಕೂಡ ಚುನಾವಣೆ ಇರುವಂಥ ರಾಜ್ಯಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಆದರೆ ರಾಜ್ಯಕ್ಕೆ ಅವಕಾಶವನ್ನು ಮಾಡಿಕೊಡ್ತಿಲ್ಲ ಅನ್ನುವಂಥ ಆರೋಪ ಮೊದಲಿಂದ ಇದೆ. ಈ ವರ್ಷವೂ ಕೂಡ ವಿಶೇಷವಾಗಿ ಈಗಾಗಲೇ ರೆಡಿಯಾಗಿದೆ. ಅಂದರೆ ಮಿಲೆಟ್ಸ್ ಮತ್ತು ಮೈಕ್ರೋಚಿಪ್ನ ಒಂದು ಥೀಮ್ ರಾಜ್ಯ ಸರ್ಕಾರದಿಂದ ರೆಡಿಯಾಗಿದೆ. ಆ ಒಂದು ಕರ್ತವ್ಯ ಪಥದಲ್ಲಿ ಒಂದು ಭಾಗಿಯಾಗೋದಕ್ಕೆ ಅವಕಾಶ ಸಿಗುತ್ತೆ ಅನ್ನುವಂಥ ಆಸೆಯಲ್ಲಿತ್ತು. ಆದರೆ ಇದೀಗ ರಾಜ್ಯ ಸರ್ಕಾರದ ಆಸೆಗೆ ತಣ್ಣೀರು ಹಚ್ಚುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಮೈಕ್ರೋಚಿಪ್ ಮತ್ತು ಮಿಲೆಟ್ಸ್ನ ಒಂದು ಥೀಮ್ ದೆಹಲಿಯಲ್ಲಿ ರೆಡಿಯಾಗಿದೆ. ಒಂದು ಕರ್ತವ್ಯ ಪಥದಲ್ಲಿ ಸಾಗೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕಾಗಿತ್ತು. ಅದಕ್ಕೆ ಕೇಂದ್ರ ಸರ್ಕಾರ ನಿರಾಕರಣೆ ಮಾಡಿದೆ. ಸೂಕ್ತವಾದಂಥ ಕಾರಣವನ್ನು ಕೂಡ ಕೊಟ್ಟಿಲ್ಲ ಅನ್ನುವಂಥದ್ದು ಆರೋಪ. ಇದರ ಬಗ್ಗೆ ಪ್ರಶ್ನೆಯನ್ನು BJP ಸಂಸದರು ಮಾಡಬೇಕು. 25 ಜನ ಸಂಸದರು ಆಯ್ಕೆಯಾಗಿದ್ದಾರೆ. ರಾಜ್ಯದಲ್ಲಿ ಬರುವಂಥ ಚುನಾವಣೆಗಳ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಭಾಷಣವನ್ನು ಮಾಡ್ತಾರೆ, ಕಾಂಗ್ರೆಸ್ ಸರ್ಕಾರದ ಮೇಲೆ ವಾಗ್ದಾಳಿ ನಡೆಸ್ತಾರೆ. ಆದರೆ ಇಂಥ ಸಂದರ್ಭದಲ್ಲಿ ಧ್ವನಿಯೆತ್ತುವಂಥ ಕೆಲಸವನ್ನು ಯಾಕೆ ಮಾಡ್ತಿಲ್ಲ ಅನ್ನುವಂಥದ್ದು ಕಾಂಗ್ರೆಸ್ಸಿಗರ ಆರೋಪವಾಗಿದೆ. ಹೀಗಾಗಿ ಕೇಂದ್ರ ಸರ್ಕಾರ ಪದೇ ಪದೇ ಅನ್ಯಾಯವನ್ನು ಮಾಡ್ತಾ ಇದೆ. ಏನು ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ರಾಜ್ಯದ ಹೆಮ್ಮೆಯ ಒಂದು ಟ್ಯಾಬ್ಲೋಗೆ ಅವಕಾಶ ಸಿಗದೇ ಇರೋದನ್ನು ಪ್ರಶ್ನೆ ಮಾಡೋದಕ್ಕೂ ಕೂಡ BJPಯವರು ಹಿಂದೇಟು ಹಾಕ್ತಿರೋದಕ್ಕೆ ಕಾರಣ ಎನ್ನುವಂಥದ್ದು ಪ್ರಶ್ನೆ ಮಾಡ್ತಿದ್ದಾರೆ. ಯಾವತ್ತೂ ಕೂಡ ಪದೇ ಪದೇ ಟ್ಯಾಬ್ಲೋಗಳಿಗಾಗಿ ಕರ್ನಾಟಕ ಸರ್ಕಾರ ವಾದವನ್ನು ಮಾಡಬೇಕು, ಹೋರಾಟವನ್ನು ಮಾಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ವಾದವಾಗಿದೆ. ಇತ್ತ ಮಿಲ್ಲೆಟ್ ಮತ್ತು ಮೈಕ್ರೋಚಿಪ್ನ ಅಡಿಯಲ್ಲಿ ಏನು ಒಂದು ಥೀಮ್ ಇದೆ, ಆ ಥೀಮ್ಗೆ ಈಗಾಗಲೇ ರೆಡಿಯಾಗಿರೋದಂಥದ್ದು. ಇದನ್ನು ಕೇವಲ ಅಲ್ಲಿ ಭಾರತದ ಏನು ದೆಹಲಿಯ ಕೆಂಪುಕೋಟೆಯಲ್ಲಿ ಮಾತ್ರ ಅವಕಾಶವನ್ನು ಕೊಡ್ತಾರಾ ಅಥವಾ ಕರ್ತವ್ಯ ಪಥದಲ್ಲಿ ಓಡಾಡೋದಕ್ಕೆ ಅವಕಾಶ ಸಿಗತ್ತಾ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ ಪ್ರಭು. ಓಕೆ, ಥ್ಯಾಂಕ್ ಯು ದುರ್ಗೇಶ್.